ನಿಮ್ಮ ಮೆಚ್ಚಿನ ಪ್ರೀತಿಯ ಶ್ರೀಮತಿಯವರು ಎದುರುಗಡೆ ಸಿಕ್ಕಿದ್ದಾರೆ. ಸ್ವಲ್ಪ ಫ್ರೀಯಾಗೂ ಇದ್ದೀವಿ, ಒಂದೇ ಒಂದು ಹೂ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಏನು ಕೊಡ್ತೀವಿ ಕೊಡ್ತೀವಿ. ಎಸ್, ನಾವು ರೆಡಿ ಮಾಡಿದ್ದೀವಲ್ಲ. ಕೊಡಿ ತೊಗೊಂಬರ್ರಿ, ಏನು ಕೊಡೋಕ್ಕೇನು. ಮುಂದಿನ ದಿನಮಾನಗಳಲ್ಲಿ ಸಾಧ್ಯ ಆದಷ್ಟು ಅಕ್ಕಿ ಕೂಡಿ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದೊಂದೇ ದೊಡ್ಡದೀಗ, ಅದನ್ನು ಬಿಟ್ಟು ಬೇರೆ ಯಾವ್ದು ದೊಡ್ಡದಿಲ್ಲ. ನನ್ನ ಬಗ್ಗೆ ಇರುವಂಥ ಸ್ವಲ್ಪ ಕಾಳಜಿ ಜಾಸ್ತಿ ಆಗಲಿ ಅಂತ ಹೇಳ್ತೀನಿ. ಅವ್ರ ಪ್ರೀತಿಗೆ, ನನ್ನ ಮೇಲಿಟ್ಟ ಪ್ರೀತಿಗೆ ನಾನು ಋಣಿಯಾಗಿದ್ದೇನೆ. ಹೇಳಪ್ಪ, ಏನು ನನಗೆ ತೊಂದರೆ ಕೊಡೋದಕ್ಕೆ ಇದೊಂದು ಧನ್ಯವಾದಗಳು. ನನ್ನ ಮೇಲೆ ಭಾಳ ಕಾಜಿದ್ದದಕ್ಕೆ ಅಭಿನಂದನೆಗಳು. ಮಕ್ಕಳನ್ನೆಲ್ಲ ಚೆಂದಾಗಿ ನೋಡ್ಕೊಂಡು ನಾನು ತೊಂದರೆ ಕಡಿಮೆ ಮಾಡಿದ್ದಕ್ಕೆ ಅಭಿನಂದನೆಗಳು. ನೈಸ್. ನಮ್ಮ ದೊಡ್ಡ ಹೂ ಗುಚ್ಚನೇ ಬಂದು ಸೇರ್ಕೊಂಡಿದೆ ನಿಮ್ಮ ಹತ್ರ. ಸೊ ಇಷ್ಟೊಂದು ಧನ್ಯವಾದಗಳ ಸುರಿಮಳೆನೇ ಬಂದಿದೆ. ಸೊ ನೀವೇನು ಹೇಳ್ತೀರಾ ಮೇಡಮ್ ಈ ಕ್ಷಣಕ್ಕೆ? ಇವತ್ತೊಂದು ದಿವಸ ಇರಬಾರ್ದು ಅಂತ ಹೇಳ್ತಾರೆ. ಇದೇ ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ತೋರಿಸ್ಕೊಡುತ್ತೆ ಇದು, ಈ ಗುಲಾಬಿ. ಸೊ ಏನಂತ ಕರಿತೀರಾ ಪ್ರೀತಿಯಿಂದ ಅವ್ರನ್ನ? ಏನಿಲ್ಲ, ರೀ ಅಂತ ಕರಿತೀರಾ ಸರ್? ನೀವೇನಂತ ಕರಿತೀರಾ? ನಾ ಹೇಮು ಅಂತೀನಿ. ಅಕ್ಕಿ ಹೆಸರು ಹೇಮಲತಾ. ಮೊದಲು ಹೇಮಿ ಅಂತಿದ್ದೆ ಬಿಗಿನಿಂಗಕ್ಕೆ. ಒಂದು 10 ವರ್ಷ ಹೇಮಿ ಅಂತಿದ್ದೆ. ಎಲ್ಲ ನೋಡೋರು ಮಂದಿ. ಆಮೇಲೆ ಬರ್ತಾ ಈಗ ಹೇಮು ಅಂತ ಅದು ರೂಢಿ. ಈಗೂ ಹೇಮು ಅಂತಷ್ಟೇ, ಅದನ್ನ ಬಿಟ್ಟು ಬೇರೆ ಏನು ಕರೆಯೋದಿಲ್ಲ. ಸೊ ನೀವಿಬ್ಬರು ಮದುವೆ ಆದಮೇಲೆ ಫಸ್ಟ್ ನೋಡಿದಂಥ ಸಿನಿಮಾ ಯಾವುದು ಮೇಡಮ್? ತಾಯಿಗೆ ತಕ್ಕ ಮಗ. ಮೇಡಮ್ ಸರ್ ಹೇಳಿದ್ರು ಯಾವೆಲ್ಲ ಟೈಮ್ಗಳಲ್ಲಿ ನಾನು ಮಿಸ್ ಮಾಡ್ಕೊತೀನಿ ಅಂತ. ನೀವು ತುಂಬಾ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ, ಒಂದು ಯಾವುದೋ ಒಂದು ಸಿಚುವೇಶನಲ್ಲಿ ಇವತ್ತು ಇರಲೇಬೇಕಿತ್ತು ನಮ್ಮ ಹಸ್ಬೆಂಡ್ ಅಂತ ನೀವು ಮಿಸ್ ಮಾಡ್ಕೊಂಡಿದ್ದು ಉಂಟಾ? ಹಾಂ, ಇದೇ ನಮ್ಮ ಮನೇಲಿ ನಾವು ಪ್ರೀತಿಯಿಂದ ಸಾಕಿದ ಒಂದು ನಾಯಿ ಇತ್ತು. ಅದು ಇವ್ರು ಇಲ್ದಾಗ ತೀರ್ಕೊಡ್ತು. ಅವಾಗ ನನಗೆ ಭಾಳ ಅವ್ರು ಇರಬೇಕಾಗಿತ್ತು ಅಂತ ಅನಿಸಿದ್ದು. ಯಾಕಂದ್ರೆ ಅವರು ಅದನ್ನ ಮೇಲೆ ಭಾಳ ಪ್ರೀತಿ. ರಾತ್ರಿ 12 ಗಂಟೆ ಬಂದ್ರೂ ಫಸ್ಟ್ ಅದನ್ನು ಮಾತಾಡ್ಸಿನೇ ನಮ್ಮ ಹತ್ರ ಬರೋರು ಅವರು. ಅವ್ರು ಇಲ್ದಾಗನೇ ಅದಾಯಿತು, ಎಕ್ಸ್ಪೈರ್ ಆಯ್ತು ಅದು. ಅವತ್ತು ಸ್ವಲ್ಪ ಬೇಜಾರಾಯಿತು, ಅವ್ರು ಇರಬೇಕಾಗಿತ್ತು ಅಂತಂತೆ. ಸೊ ಸರ್, ಇಂತಹ ಹಲವಾರು ಸಿಚುವೇಶನ್ಗಳನ್ನ ನೀವು ಕೂಡ ಎದುರಿಸಿರ್ತೀರ. ಪ್ರೀತಿಯ ನಾಯಿ ನಿಮ್ಮನ್ನು ಅಗಲಿದಾಗ ನೀವಿರಲಿಲ್ಲ, ನಿಮಗೂ ಕೂಡ ಅವತ್ತು ಬಹಳ ದುಃಖ ಅನಿಸುತ್ತೆ. ಸಹಜವಾಗಿರುತ್ತೆ. ಯಾಕಂದ್ರೆ ಮೂಕ ಪ್ರಾಣಿಗಳ ಮೇಲೆ ನಾವು ಭಾಳಷ್ಟು ಪ್ರೀತಿ. ನಮ್ಮ ತೋಟದಲ್ಲೆಲ್ಲ ನೀವು ನಮ್ಮ ತೋಟಕ್ಕೆ ಬಂದಿದ್ರೆ ಚೆನ್ನಾಗಿತ್ತು. ನಿಮ್ಗೆ ಅಲ್ಲಿ ಗೊತ್ತಾಗಿತ್ತು ನಿಮ್ಗೆ ಹೆಂಗೆ ನಮ್ಮ ಮೂಕ ಪ್ರಾಣಿ ನಮ್ಮ ಗುಡ್ದ ಅಂತೇಳಿ. ಸಹಜವಾಗಿ ಅಂಥ ಘಟನೆಗಳು ಭಾಳ ಆಗ್ಯಾವ. ಬಟ್ ಅದರಲ್ಲಿ ಮೂಕ ಪ್ರಾಣಿಗೆ ಹಂಗೆ ಆದದ್ದಕ್ಕೆ ಅಷ್ಟೊಂದಿದೆ.